ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡ ಅಕ್ರಮ ನಿವೇಶನಗಳ ವಿವಾದಕ್ಕೆ ಸಿಲುಕಿಕೊಂಡಿದ್ದ ತನ್ನ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ತಮ್ಮ ಹೆಸರಿನ ಎಲ್ಲ 14 ಸೈಟ್ ರಿಟರ್ನ್ ಮಾಡಿದ ನಂತರ ಈ ಭೂಚಕ್ರದ ಕೊರಳಿಗೆ ಸಿಲುಕಿ ಒಳಗೊಳಗೆ ಕುದಿಯುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಈ ಮೂಡ ಜಮೀನು ಚಕ್ಕರ್ ಆರೋಪದ ಆಕ್ಷನ್ನಿಗೆ ಭಾರಿ ಪ್ರಮಾಣದ ರಿಯಾಕ್ಷನ್ ಅಸ್ತ್ರ ಬೀಸಿದ್ದಾರೆ. ದೀಪಾವಳಿಯ ದೀಪಗಳ ಬೆಳಕು, ಪಟಾಕಿಗಳ ಸದ್ದು ಗದ್ದಲ ಹಾಗೂ ಸುವರ್ಣ ಕರ್ನಾಟಕದ 69ನೇ ಕನ್ನಡ ರಾಜ್ಯೋತ್ಸವದ ಸಡಗರದ ನಡುವೆ ಕೊಂಚ ವಿರಾಮ ಪಡೆದುಕೊಂಡು ಮರೆತೇ ಹೋದಂತಾಗಿದ್ದ ಮೂಡ ಜಮೀನ್ ಚಕ್ಕರ್ ಹೊಸ ಗೋಲ್ ಪಾಯಿಂಟಿಗೆ ರೆಕ್ಟರ್ ಮಾಪನ ಫಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಗರಗರನೆ ಸುತ್ತಲು ಇದೀಗ ಶುರುವಾಗಿದೆ. ಭೂ ಹಗರಣದ ಈ ಮೂಡ ಜಮೀನ್ ಚಕ್ಕರ್ ಮುಂದಿನ ಕೆಲವೇ ದಿನಗಳಲ್ಲಿ ಹಲವು ಪ್ರಭಾವಿಗಳ ಬುಡವೇ ಸುಡುವಷ್ಟು 1000 ವ್ಯಾಟ್ಸ್ ಬಿಸಿ ತಂದಿಡಲಿದೆ. 50:50 ಅಡಿಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳನ್ನು ಜನಸಾಮಾನ್ಯರಂತೂ ಪಡೆದಿರಲು ಸಾಧ್ಯವೇ ಇಲ್ಲ ಬಿಡಿ. ಈ ಮೂಡ ನಿವೇಶನಗಳು 50:50 ಅಡಿ ಏನಾದರೂ ವಿತರಣೆಯಾಗಿದ್ದರೆ ಬಹುತೇಕ ಅದು ಅಧಿಕಾರಿಗಳ ಸಂಬಂಧಿಕರು, ರಾಜಕಾರಣಿಗಳ ಸಂಬಂಧಿಕರು ಅಥವಾ ಮೂರನೇ ಥರದ ಪ್ರಭಾವಿಗಳಿಗೆ ಎಂದು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಫಲಾನುಭವಿಗಳು ಯಾರಾಗಿರುತ್ತಾರೆ ಎಂಬುದು ಮೈಸೂರಿನ ಪ್ರಬುದ್ಧ ನಾಗರಿಕರೇ ಪಬ್ಲಿಕ್ ಆಗಿ ಈಗಾಗಲೇ ಚರ್ಚೆ ಶುರು ಮಾಡಿದ್ದಾರೆ. ಹೀಗಿರುವಾಗಲೇ ಮುಖ್ಯಮಂತ್ರಿಗಳು ಈಗ ದೀಪಾವಳಿ ಹಾಗೂ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ, ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಕಠಿಣ ಕ್ರಮ ಕೈಗೊಳ್ಳುವಂತೆ ತಮ್ಮ ಕೈಯಿಂದಲೇ ಪತ್ರ ಬರೆದು ಶರ ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ಬರೆದ ಪತ್ರದ ಅಂಶ ಹೀಗಿದೆ. ಬಿಜೆಪಿ ಶಾಸಕ ಶ್ರೀವತ್ಸ ಮೂಡ ನಿವೇಶನ ಕುರಿತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು. ಈ ಪತ್ರದಲ್ಲಿ 50:50 ಅಕ್ರಮ ಸೈಟ್ ಬಗ್ಗೆ ತನಿಖೆ ಆಗಲಿ ಮತ್ತು ಅಂಥ ಅಕ್ರಮ ಸೈಟ್ ಹಿಂದಕ್ಕೆ ಪಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದರು. ಶಾಸಕ ಶ್ರೀವತ್ಸ ಅವರ ಈ ಪತ್ರವನ್ನೇ ತಮ್ಮ ಮೇಲಿನ ಆರೋಪಕ್ಕೆ ತಿರುಗಾಸ್ತ್ರವಾಗಿ ಬಳಸಿಕೊಳ್ಳಲು ಸಿಎಂ ಮುಂದಾಗಿದ್ದಾರೆ. ಶಾಸಕ ಶ್ರೀವತ್ಸ ಅವರ ಪತ್ರಕ್ಕೆ ಮುಖ್ಯಮಂತ್ರಿ ತಮ್ಮ ಕೈ ಅಕ್ಷರಗಳಲ್ಲೇ ಬರೆದು ಸೇರಿಸಿದ ಶರ ಇದೆ. ಮೂಡಾದಲ್ಲಿ ಅಕ್ರಮ ನಿವೇಶನ ಪಡೆದವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳುವಂತೆ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಈ ಸೂಚನೆ ಪಾಲಿಸಲು ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ತಮ್ಮ ಕೆಲಸಕ್ಕೆ ಚುರುಕಿನ ಚಾಲನೆ ಕೂಡ ಕೊಡಲು ಮುಂದಾಗಿದ್ದಾರೆ. ಈ 50:50 ನಿವೇಶನ ಪಡೆದವರ ಹೆಸರು, ವಿಳಾಸ ಬಹಿರಂಗವಾಗಿ ಬಿಟ್ಟರೆ ಅಕ್ರಮವಾಗಿ ಪಡೆದ ಸುಮಾರು 1500 ಸೈಟ್ಗಳು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಬರುವ ಎಲ್ಲಾ ಸಾಧ್ಯತೆಗಳಿವೆ ಎಂಬುದು ಸುದ್ದಿ ಮೂಲದ ಚರ್ಚೆಯಾಗಿದೆ. ದೀಪಾವಳಿ ಪಟಾಕಿ ಸದ್ದಿನ ನಡುವೆ ಮರೆಗೆ ಸರಿದು ಹೋಗಿದ್ದ ಮೂಡ ಸೈಟ್ ಹಗರಣದ ಬಾಂಬ್ ಮತ್ತೊಮ್ಮೆ ಗಡಗಡನೆ ಗುಡುಗಿನಂತೆ ಸದ್ದಾಗುತ್ತಿದೆ. ಹೊಸ ರಾಜಕೀಯ ಚರ್ಚೆಗೆ ಗ್ರಾಸವಾಗಿ ಬರಲಿದೆ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ.